ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 2024-25 ವರ್ಷದಲ್ಲಿ ಫೋಕಸ್ನಲ್ಲಿರುವಂತಹ ಕೆಲವೊಂದಿಷ್ಟು ಥೀಮ್ಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗಿರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ 2-3 ವರ್ಷಗಳಿಂದ ಚಾಲ್ತಿಯಲ್ಲಿ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಲ್ಲಿ ಇನ್ನಷ್ಟು ಗ್ರೋತ್ ಬರುವಂಥ ಚಾನ್ಸಸ್ ಇರುತ್ತೆ. ಎನ್ವಿರಾನ್ಮೆಂಟಲ್ ಸೇಫ್ಟಿ, ಸಸ್ಟೈನಬಿಲಿಟಿ ಮೇಲೆ ಸಾಕಷ್ಟು ಕೆಲಸ ನಡೀತಿದೆ. ಅದೇ ರೀತಿಯ ಒಂದು ಸೆಕ್ಟರ್ ಗ್ರೀನ್ ಎನರ್ಜಿ ಸೆಕ್ಟರ್ ಕೂಡ ಆಗಿರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಕಡಿಮೆ ಮಾಡಿ ಸಸ್ಟೈನಬಲ್ ಎನ್ವಿರಾನ್ಮೆಂಟ್ ಅನ್ನು ತರೋದಕ್ಕೆ ಗ್ರೀನ್ ಎನರ್ಜಿಯಿಂದ ಪವರ್ ಜನರೇಷನ್ ತುಂಬಾನೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ ಗ್ರೀನ್ ಎನರ್ಜಿ ಸೆಕ್ಟರ್ ಕೂಡ ಫೋಕಸ್ ನಲ್ಲಿರುವಂತಹ ಸೆಕ್ಟರ್ ಆಗಿರುತ್ತೆ. ಹಾಗೆ ರೀಸೆಂಟ್ ಆಗಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಮೇಲೆ ಕೂಡ ಸಾಕಷ್ಟು ಫೋಕಸ್ ಬಂದಿದೆ. ಗೌರ್ಮೆಂಟ್ ಸಾಕಷ್ಟು ಫಂಡಿಂಗ್ ಅನ್ನ ಸೆಮಿಕಂಡಕ್ಟರ್ ಕಂಪನಿಗಳ ಮೇಲೆ ಮಾಡ್ತಿದ್ದಾರೆ. ಹಾಗೆ ಸಾಕಷ್ಟು ಕಂಪನಿಗಳಿಗೆ ಸೆಮಿಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಆಲ್ರೆಡಿ ಗೌರ್ಮೆಂಟ್ ನ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಂಪನಿಗಳು ಸೆಮಿಕಂಡಕ್ಟರ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆಯೇ ಜನರೇಟಿವ್ ಎಐ ಈ ಒಂದು ಸೆಗ್ಮೆಂಟ್ ಕೂಡ ಅಷ್ಟೇ ತುಂಬಾನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೋತಿದೆ. ಎಐ ಆಲ್ರೆಡಿ ತುಂಬಾ ದಿನಗಳಿಂದ ಇತ್ತು, ಬಟ್ ಈಗ ಜನರೇಟಿವ್ ಎಐ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿದೆ. ಇದರ ಮೇಲೆ ಸಾಕಷ್ಟು ಟೆಕ್ ಕಂಪನಿಗಳು ಕೆಲಸ ಮಾಡ್ತಿದ್ದಾರೆ. ಟೆಕ್ನಾಲಜಿ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರಿಕವರಿ ಬರೋದಕ್ಕೆ ಮೇಜರ್ ರೀಸನ್ ಜನರೇಟಿವ್ ಎಐ ಆಗಿರುತ್ತೆ. ಈ 4 ಥೀಮ್ಗಳು ತುಂಬಾನೇ ಫೋಕಸ್ ನಲ್ಲಿ ಇರುತ್ತೆ. ಈ ಥೀಮ್ಸ್ ಮುಂದಿನ 10 ವರ್ಷ ಕೂಡ ಮಾರ್ಕೆಟ್ ಅನ್ನ ರೂಲ್ ಮಾಡುವಂತ ಚಾನ್ಸಸ್ ಇದೆ. ಸೊ ಈ 4 ಥೀಮ್ಗಳಲ್ಲಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನ ಆಟೋ ಪಾರ್ಟ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಣ. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಅಂತ ಬಂದಾಗ ಇಲ್ಲಿ ಸಾಕಷ್ಟು ಸಬ್ ಸೆಗ್ಮೆಂಟ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಮೇಜರ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳು, ಹಾಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬ್ಯಾಟರಿ ಸಪ್ಲೈ ಮಾಡುವಂತಹ ಕಂಪನಿಗಳು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ನಲ್ಲಿ ಬರುವಂತಹ ಕಂಪನೀಸ್ ಆಗಿರುತ್ತೆ. ಹಾಗೇನೆ ಐಟಿ ಸ್ಟಾಕ್ಗಳು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ಸ್ ಆಗಿ ರೆಕಗ್ನೈಸ್ ಆಗಿದೆ. ಕೆಪಿಐಟಿ, ಟಾಟಾ ಎಲೆಕ್ಸಿ ಈ ರೀತಿಯ ಸ್ಟಾಕ್ಗಳು ನೋಡೋದಕ್ಕೆ ಸಿಗುತ್ತೆ. ಆ ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಬೇಕಾದಂತಹ ಸಾಫ್ಟ್ವೇರ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪಾರ್ಟ್ಸ್ ಗಳನ್ನ ಸಪ್ಲೈ ಮಾಡುವಂತಹ ಕಂಪನಿಗಳು, ಇವರು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ಸ್ ಆಗಿ ಕ್ಲಾಸಿಫೈ ಆಗ್ತಾರೆ. ಅದೇ ರೀತಿಯ ಒಂದು ಕಂಪನಿಯ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ ಅಂತ ಬಂದಾಗ ಸಾಕಷ್ಟು ಸ್ಟಾಕ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್, ಅಮರ್ ರಾಜಾ ಬ್ಯಾಟರೀಸ್, ಎಕ್ಸೈಡ್ ಇಂಡಸ್ಟ್ರೀಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಈ ರೀತಿಯ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಸೊ ಇದೇ ರೀತಿಯಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಪಾರ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಇವಿ ಸೆಗ್ಮೆಂಟ್ ನಲ್ಲಿ ಪ್ಲೇ ಮಾಡ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಗಳ ಪಾರ್ಟ್ ಸಪ್ಲೈ ಆದ್ರೆ ಮಾತ್ರ OEMಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದಾಗುತ್ತೆ. ಇದೇ ಒಂದು ಸೆಕ್ಟರ್ಗೆ ಬಿಲಾಂಗ್ ಆಗುವಂತಹ ಕಂಪನಿ ಸೋನಾ BLW ಪ್ರಿಸಿಷನ್ ಫೋರ್ಜಿಂಗ್ ಆಗಿರುತ್ತೆ. ಈ ಒಂದು ಸ್ಟಾಕ್ ರೀಸೆಂಟ್ ಟೈಮ್ ನಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಹಾಗೆ ಈ ಕಂಪನಿಯ ಜರ್ನಿಯನ್ನು ನಾವು ಅಬ್ಸರ್ವ್ ಮಾಡಿದಾಗ ಸೋನಾ ಗ್ರೂಪ್ ಜಪಾನ್ನ ಮಿಟ್ಸುಬಿಶಿ ಮೆಟೀರಿಯಲ್ಸ್ ನ ಜೊತೆಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. 1995ರಲ್ಲಿ ಈ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗುತ್ತೆ. ಹಾಗೆ 1997ರಲ್ಲಿ ಕಾಮ್ಸ್ಟರ್ ಅನ್ನುವಂಥ ಕಂಪನಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. 1999ರಲ್ಲಿ ಇವರು ಗುರುಗ್ರಾಮ್ನಲ್ಲಿ ಒಂದು ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ 2005ರಲ್ಲಿ ಪುಣೆ ಪ್ಲಾಂಟ್ ಸ್ಟಾರ್ಟ್ ಆಗುತ್ತೆ. 2012ರಲ್ಲಿ US ಪ್ಲಾಂಟ್ ಅನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿಯಲ್ಲಿ ಇವರ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 2016ರಲ್ಲಿ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. 2019ರಲ್ಲಿ ಮಿಟ್ಸುಬಿಶಿ ಮೆಟೀರಿಯಲ್ಸ್ ನ ಜೊತೆಯಲ್ಲಿ ಜಾಯಿಂಟ್ ವೆಂಚರ್ ಅನ್ನ ಎಂಡ್ ಮಾಡ್ತಾರೆ. ಸೋನಾ ಮತ್ತೆ ಕಾಮ್ಸ್ಟರ್ ಎರಡು ಕಂಪನಿಗಳು ಸೇರಿ ಆ ಒಂದು ಕಂಪನಿಯ ಹೆಸರನ್ನ ಸೋನಾ BLW ಪ್ರಿಸಿಷನ್ ಫೋರ್ಜಿಂಗ್ ಅಂತ ಚೇಂಜ್ ಮಾಡ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಗಳ ಜೊತೆಯಲ್ಲಿ ಒಳ್ಳೆ ಒಂದು ಕಾಂಟ್ರಾಕ್ಟ್ಸ್ ಅನ್ನ ಸೈನ್ ಮಾಡ್ತಾರೆ. ಅವರ ಜೊತೆಯಲ್ಲಿ ಒಳ್ಳೆ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಕಂಪನಿಯಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ ಕಳೆದ 2-3 ವರ್ಷಗಳಿಂದ ನೋಡೋದಕ್ಕೆ ಸಿಗ್ತದೆ. ಸೋನಾ ಕಾಮ್ಸ್ಟರ್ ತಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದಾಗ ಇವರು ಮೋಟಾರ್ ಪ್ರಾಡಕ್ಟ್ಸ್ ಗಳನ್ನ ಹಾಗೆ ಇಂಟರ್ನಲ್ ಕಂಬಷನ್ ಇಂಜಿನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಈಗ ಎಲೆಕ್ಟ್ರಿಕ್ ವೆಹಿಕಲ್ ಫೋಕಸ್ಡ್ ಮೋಟಾರ್ ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಬಳಕೆಯಾಗುವಂತಹ ಪಾರ್ಟ್ಸ್ ಗಳನ್ನ ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಟಾಪ್ 10 OEMs ಗಳಿಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕಂಪನಿ ಸಾಕಷ್ಟು ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕ್ಲೈಂಟ್ಸ್ ಗಳಿಗೆ ಸಪ್ಲೈ ಮಾಡ್ತಾರೆ. ಇದರ ಜೊತೆಯಲ್ಲಿ R&D ಯೂನಿಟ್ ಅನ್ನ ಹೊಂದಿದ್ದು ಹೊಸ ಪಾರ್ಟ್ ಗಳ ರಿಸರ್ಚ್ ಆಗ್ತಿರುತ್ತೆ. ಈ ಪಾರ್ಟ್ಸ್ ಗಳನ್ನ ಕೂಡ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಾಕಷ್ಟು ದೊಡ್ಡ ಕಂಪ್ಲೈಂಟ್ಸ್ ಗಳನ್ನ ಕಂಪನಿ ಹೊಂದಿದ್ದಾರೆ. ನಾರ್ತ್ ಅಮೆರಿಕಾನಲ್ಲಿ 7 ಕಸ್ಟಮರ್ಸ್ ಗಳಿಗೆ ಪಾರ್ಟ್ಸ್ ಅನ್ನು ಸಪ್ಲೈ ಮಾಡ್ತಾರೆ. ಯುರೋಪ್ ನಲ್ಲಿ ಕೂಡ 5 ಕಸ್ಟಮರ್ಸ್ ಗೆ ಇವರು ತಮ್ಮ ಪಾರ್ಟ್ಸ್ ಅನ್ನು ಸಪ್ಲೈ ಮಾಡ್ತಾರೆ. ಏಷ್ಯಾ ಸ್ಪೆಸಿಫಿಕ್ ಭಾರತವನ್ನ ಬಿಟ್ಟು ಬೇರೆ ಏಷ್ಯನ್ ಕಂಟ್ರಿಗಳಿಗೆ 5 ಕಸ್ಟಮರ್ಸ್ ಗಳಿಗೆ ಇವರು ಪಾರ್ಟ್ಸ್ ಅನ್ನು ಸಪ್ಲೈ ಮಾಡ್ತಾರೆ. ಭಾರತದಲ್ಲೇ 17 OEMs ಗಳಿಗೆ ಇವರ ಪಾರ್ಟ್ಸ್ ಸಪ್ಲೈ ಆಗುತ್ತೆ. ಈ ರೀತಿಯಲ್ಲಿ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಅನ್ನು ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಭಾರತದಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಅಶೋಕ್ ಲೇಲ್ಯಾಂಡ್, M&M, ಎಸ್ಕಾಟ್ಸ್, ರೆನಾಲ್ಟ್ ನಿಸಾನ್, ಮಾರುತಿ ಸುಜುಕಿ ಹಾಗೆ ಐಶಾರ್ ಮೋಟಾರ್ಸ್ ಇವರ ಕ್ಲೈಂಟ್ಸ್ ಆಗಿರ್ತಾರೆ.
ಟಾಪ್ 10 ಕಂಪನಿಗಳಿಂದನೇ 80% ರೆವೆನ್ಯೂಸನ್ನು ಜನರೇಟ್ ಮಾಡ್ತಿದ್ದಾರೆ. ರೆವೆನ್ಯೂ ಕಾನ್ಸಂಟ್ರೇಷನ್ ರಿಸ್ಕ್ ಇರುತ್ತೆ, ಬಟ್ ಟಾಪ್ OEMಗಳ ಜೊತೆಯಲ್ಲಿ ರಿಲೇಷನ್ಶಿಪ್ಪನ್ನು ಹೊಂದಿರೋದ್ರಿಂದ ಆರ್ಡರ್ಸ್ ಕೂಡ ಸ್ಟ್ರಾಂಗ್ ಆಗಿ ಬರುವಂಥ ಚಾನ್ಸಸ್ ಇದೆ. ಇವರ ಕ್ಲೈಂಟ್ಸನ್ನು ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಕ್ಲೈಂಟ್ಗಳು ಇನ್ನಷ್ಟೇ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೆ ಎಂಟ್ರಿಯನ್ನು ಕೊಡಬೇಕಾಗಿದೆ. ಸಾಕಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾನ್ಸನ್ನು M&M, ಎಸ್ಕಾರ್ಟ್, ಐಶಾರ್ ಮೋಟಾರ್ಸ್, ಮಾರುತಿ ಸುಜುಕಿನಂಥ ಕಂಪನಿಗಳು ಹೊಂದಿರೋದ್ರಿಂದ ಇನ್ನಷ್ಟು ಆರ್ಡರ್ಗಳು ಸ್ಟ್ರಾಂಗ್ ಆಗಿ ಕಂಪನಿಗೆ ಸಿಗುವಂಥ ಚಾನ್ಸಸ್ ಇದೆ. ಇನ್ನಷ್ಟು ಗ್ರೋತ್ನ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಹಾಗೆ ಕಂಪನಿ 9 ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಗಳನ್ನು ಹೊಂದಿದ್ದಾರೆ. 4 R&D ಸೆಂಟರ್ಸ್ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ತಮ್ಮ ಪಾರ್ಟ್ಸ್ಗಳನ್ನು ಸ್ಟೋರ್ ಮಾಡೋದಕ್ಕೆ 8 ವೇರ್ಹೌಸ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. 3 ಇಂಜಿನಿಯರಿಂಗ್ ಕೇಪಬಿಲಿಟಿಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿ ಎಲ್ಲ ಸೆಗ್ಮೆಂಟ್ಗಳಲ್ಲಿ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಅಂದರೆ ಬಸ್ಗಳಲ್ಲಿ ಬೇಕಾದಂಥ ಪಾರ್ಟ್ಸ್ಗಳಾಗಿರ್ಬೋದು, ಹೆವಿ ವೆಹಿಕಲ್ಸ್ಗಳಲ್ಲಿ, ಟ್ರ್ಯಾಕ್ಟರ್ಸ್ಗಳಲ್ಲಿ, ಟೂ ವೀಲರ್ಸ್ಗಳಲ್ಲಿ, ಕಮರ್ಷಿಯಲ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಎಲ್ಲ ಸೆಗ್ಮೆಂಟ್ಗಳಲ್ಲಿ ಪಾರ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೋನಾ BLW ಪ್ರೆಸಿಷನ್ ಫೋರ್ಜಿಂಗ್ನ ಫಂಡಮೆಂಟಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 45,000 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. 735 ಪ್ರೈಸ್ನಲ್ಲಿ ಈ ಒಂದು ಕಂಪನಿ ಟ್ರೇಡ್ ಆಗ್ತದೆ. ರೀಸೆಂಟಾಗಿ 769 ಹೈ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದೇ ಒಂದು ಪ್ರೈಸ್ನ ಅರೌಂಡಲ್ಲಿ ಈಗ ಟ್ರೇಡಿಂಗ್ ಆಗ್ತದೆ. 85 PE ನೋಡೋದಕ್ಕೆ ಸಿಗುತ್ತೆ. ಇಂಡಸ್ಟ್ರಿ PEಗೆ ಕಂಪೇರ್ ಮಾಡಿದಾಗ ಸ್ಟಾಕ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ. ಸೊ ಈ ಒಂದು ಪ್ರೈಸ್ನಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಕೂಡ ಆಗುತ್ತೆ. ಹಾಗೆ ಕಂಪನಿಯ ಬುಕ್ ವ್ಯಾಲ್ಯೂನ ಅಬ್ಸರ್ವ್ ಮಾಡಿದಾಗ 44 ಬುಕ್ ವ್ಯಾಲ್ಯೂ ನೋಡೋದಕ್ಕೆ ಸಿಗ್ತದೆ. ಸೊ ಪ್ರೈಸ್ ಟು ಬುಕ್ ರೇಷಿಯೋ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ, ಬಟ್ ಮುಂದಿನ ದಿನಗಳಲ್ಲಿ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಒಂದು ಸ್ಟ್ರಾಂಗ್ ROE, ROC ಅನ್ನು ಕೂಡ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. 20% ROE ಒಂದು ಸ್ಟ್ರಾಂಗ್ ROE ಆಗಿರುತ್ತೆ. ಡೆಟ್ ಟು ಈಕ್ವಿಟಿ ರೇಷಿಯೋ ಕೂಡ ಸ್ಟ್ರಾಂಗ್ ಆಗಿದೆ. ಕೇವಲ 400 ಕೋಟಿ ಅರೌಂಡಲ್ಲಿ ಡೆಟ್ ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಮಾರ್ಕೆಟ್ ಕ್ಯಾಪ್ 40,000 ಕೋಟಿ ಮೇಲೆ ನೋಡೋದಕ್ಕೆ ಸಿಗ್ತದೆ. ಸೊ ಓವರ್ ಆಲ್ ಒಂದು ಸ್ಟ್ರಾಂಗ್ ಫಂಡಮೆಂಟಲ್ಸ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ. ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಈ ಸ್ಟಾಕ್ ಅನ್ನು ಆಡ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಪ್ರಮೋಟರ್ 2024 ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಸ್ಟೇಕ್ ಅನ್ನು ಸೆಲ್ ಮಾಡಿದರೆ ಈಗ ಪ್ರಮೋಟರ್ ಹೋಲ್ಡಿಂಗ್ 28% ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಜೂನ್ 2024ರಲ್ಲಿ ಅರೌಂಡ್ 30% ಸ್ಟೇಕ್ ಅನ್ನು ಪ್ರಮೋಟರ್ಸ್ಗಳು ಹೋಲ್ಡ್ ಮಾಡ್ತಿದ್ರು. ಇದೊಂದು ಸ್ವಲ್ಪ ನೆಗೆಟಿವ್ ಸೈನ್ ಆಗಿರುತ್ತೆ. ಪ್ರಮೋಟರ್ ಸ್ಟೇಕ್ ಅನ್ನು ಕಡಿಮೆ ಮಾಡ್ತಿದ್ದಾರೆ ಅಂದಾಗ ಅದು ಕಂಪನಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತರುತ್ತೆ. ಹಾಗೆ ನೀವು 2021ರಲ್ಲಿ ಅಬ್ಸರ್ವ್ ಮಾಡಿದಾಗ ಪ್ರಮೋಟರ್ ಹೋಲ್ಡಿಂಗ್ 67% ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಸೊ ಕಂಟಿನ್ಯೂಸ್ ಆಗಿ ಪ್ರಮೋಟರ್ಸ್ ತಮ್ಮ ಸ್ಟೇಕ್ ಅನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಬಟ್ ಇಲ್ಲಿ FIIs ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ DIIs ಕಡೆಯಿಂದ ಕೂಡ ಸ್ಟೇಕ್ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತದೆ. ಈ ಕಂಪನಿಯಲ್ಲಿ ಬ್ಲ್ಯಾಕ್ ಸ್ಟೋನ್ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಸೊ ಅವರು ಕೂಡ ಹೆಚ್ಚಿನ ಒಂದು ಸ್ಟೇಕ್ ಅನ್ನು ಹೋಲ್ಡ್ ಮಾಡ್ತಾ ಇದ್ದಾರೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಳೆದ 3 ವರ್ಷಗಳಲ್ಲಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್, ಹಾಗೆ ಎಬಿಟಾ ಮಾರ್ಜಿನ್ಸ್ಗಳು ಕೂಡ ಗ್ರೋ ಆಗಿದೆ. ಆಲ್ಮೋಸ್ಟ್ ಪ್ರಾಫಿಟ್ಸ್ 3 ವರ್ಷಗಳಲ್ಲಿ ಡಬಲ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಗ್ರೋತ್ ಜರ್ನಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಕಂಪನಿಯ ರೆವೆನ್ಯೂ ಮಿಕ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಜಿಯೋಗ್ರಾಫಿಕಲಿ ಎಷ್ಟು ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ತಿದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ ನಾರ್ತ್ ಅಮೆರಿಕನಿಂದ 40% ರೆವೆನ್ಯೂಸ್ ಜನರೇಟ್ ಆಗುತ್ತೆ. ಭಾರತದಿಂದ 28% ರೆವೆನ್ಯೂ ಅನ್ನು ಜನರೇಟ್ ಮಾಡ್ತಾರೆ. ಯುರೋಪಿಯನ್ ಕಂಟ್ರೀಸ್ ನಿಂದ 23-26% ರೆವೆನ್ಯೂಸ್ ಜನರೇಟ್ ಆಗ್ತದೆ. ಹಾಗೆ ಬೇರೆ ಏಷ್ಯನ್ ಕಂಟ್ರೀಸ್ ಗಳಿಂದ 5% ರೆವೆನ್ಯೂ ಅನ್ನು ಜನರೇಟ್ ಮಾಡ್ತಿದ್ದಾರೆ. ಸೊ ಚೈನಾನಲ್ಲಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಹೊಂದಿದ್ದಾರೆ, ಅಲ್ಲಿಂದ ಕೂಡ ರೆವೆನ್ಯೂಸ್ ಜನರೇಟ್ ಆಗುತ್ತೆ. ಹಾಗೆ ಮಾರ್ಕೆಟ್ ಸೆಗ್ಮೆಂಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನಲ್ಲೇ ಹೆಚ್ಚಿನ ಒಂದು ರೆವೆನ್ಯೂಸ್ ಜನರೇಟ್ ಆಗ್ತಿರೋದು ಕಾಣಿಸ್ತದೆ. ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ನಿಂದ 14% ರೆವೆನ್ಯೂಸ್ ಅನ್ನು ಜನರೇಟ್ ಮಾಡ್ತಾರೆ. ಟೂ ವೀಲರ್ ಹಾಗೆ ನಾನ್ ಆಟೋಮೋಟಿವ್ ಸೆಗ್ಮೆಂಟ್ ನಿಂದ ರೆವೆನ್ಯೂಸ್ 15% ಅರೌಂಡ್ ಅಲ್ಲಿ ಕಾಣಿಸುತ್ತೆ. ಸೆಮಿಕಂಡಕ್ಟರ್ ಮತ್ತೆ ಎಂಬೆಡೆಡ್ ಸಾಫ್ಟ್ವೇರ್ ನ ಸೆಗ್ಮೆಂಟ್ ನಲ್ಲಿ ಕೂಡ 1% ರೆವೆನ್ಯೂ ಅನ್ನು ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಈ ಒಂದು ಸೆಗ್ಮೆಂಟ್ ನಲ್ಲಿ ಇನ್ನಷ್ಟು ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಕಂಪನಿ ಹೊಂದಿದೆ. ಕಂಪನಿಯ ಗ್ರೋತ್ ಸ್ಟ್ರಾಟಜಿಯನ್ನು ಅಬ್ಸರ್ವ್ ಮಾಡಿದಾಗ ಮುಂದಿನ 3 ವರ್ಷಗಳಲ್ಲಿ ಫೋಕಸ್ ಏನಿದೆ ಲೈಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತೆ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ಗಳ ಮೇಲೆ ಇರುತ್ತೆ. ಈ ಒಂದು ಸೆಗ್ಮೆಂಟ್ನಲ್ಲಿ ಸಾಕಷ್ಟು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಾಕಷ್ಟು OEMಗಳು 2025-26 ಫಿನಾನ್ಷಿಯಲ್ ಇಯರ್ನಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಆದ್ದರಿಂದ ಎಲೆಕ್ಟ್ರಿಕ್ ವೆಹಿಕಲ್ ಪಾರ್ಟ್ಸ್ಗಳಿಗೆ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ಬೋದು. ಯುರೋಪ್ ಮತ್ತೆ ಚೈನೀಸ್ ಮಾರ್ಕೆಟ್ನಿಂದ ಈಗ ಕಡಿಮೆ ರೆವೆನ್ಯೂಸ್ ಜನರೇಟ್ ಆಗ್ತದೆ. ಅಲ್ಲಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಪ್ಲಾನ್ಸ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ರೀಸೆಂಟ್ ಆಗಿ 2024 ಜನವರಿಯಲ್ಲಿ ಕ್ಯಾಪ್ಟಿವ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಕೂಡ ಕಂಪನಿ ಎನ್ವಿರೋ ಎನರ್ಜಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದ್ದಾರೆ. ಈ ಮೂಲಕ ಗ್ರೀನ್ ಎನರ್ಜಿಯನ್ನು ಬಳಸಿ ಪವರ್ ಜನರೇಷನ್ ಅನ್ನು ಮಾಡೋದು ಕಂಪನಿಯ ಉದ್ದೇಶ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿ 1,000 ಕೋಟಿ ಅರೌಂಡ್ ಅಲ್ಲಿ ಕೆಪೆಕ್ಸ್ ಪ್ಲಾನ್ಗಳನ್ನು ಕೂಡ ಹೊಂದಿದ್ದಾರೆ.
ಸೊ ಈ ಕಂಪನಿಯ ಕಾಂಪಿಟೇಟರ್ ಆಗಿರುವಂಥ ಮಿಂಡಾ ಇಂಡಸ್ಟ್ರೀಸ್ನ ಬಗ್ಗೆ ಕೂಡ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಂತ ಬಂದಾಗ ನಾವು ಮೇಜರಾಗಿ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಗಳ ಬಗ್ಗೆ ಕಾನ್ಸಂಟ್ರೇಷನನ್ನು ಮಾಡ್ತೀವಿ. ಅದಕ್ಕೆ ಆಟೋ ಪಾರ್ಟ್ಸನ್ನು ಸಬ್ಮಿಟ್ ಮಾಡುವಂಥ ಕಂಪನಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೋನಾ BLW ಪ್ರೆಸಿಷನ್ ಅಥವಾ ಮಿಂಡಾ ಇಂಡಸ್ಟ್ರೀಸ್ನ ಶೇರ್ಗಳನ್ನು ಬೈ ಮಾಡಿ ಅನ್ನುವಂಥ ರೆಕಮೆಂಡೇಶನ್ ಆಗಿರೋದಿಲ್ಲ. ಈ ಕಂಪನಿಗಳನ್ನು ಕೂಡ ನೀವು ಸ್ಟಡಿ ಮಾಡ್ಬೋದಾಗುತ್ತೆ. 10-15 ವರ್ಷ ನೀವು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತೀರಾ ಅಂದಾಗ ಈ ರೀತಿಯ ಕಂಪನಿಗಳನ್ನು ಸ್ಟಡಿ ಮಾಡಿ ಈ ಸ್ಟಾಕ್ಗಳನ್ನು ನೀವು ಬೈ ಮಾಡ್ಕೋಬೋದಾಗುತ್ತೆ. ಸೋನಾ BLW ಪ್ರೆಸಿಷನ್ನ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ, ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.